ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ಮಹಾನವಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಿಮಗೆ ಇವತ್ತಿನ ಲಾಗ ಒಂದನೇ ದಿನ ಬ್ರಹ್ಮಚಾರಿಣಿ ಪೂಜಾ ವಿಧಾನವನ್ನು ನಿಮಗೆ ಹೇಳಕತ್ತೀನಿ. ನಾನು ನಾಳೆ ಹೋಗೋದೆಲ್ಲ ಸಹಜ ನಿಮಗೆ ಇವತ್ತು ನಾನು ಎಲ್ಲ ಇಟ್ಕೊಂಡಿದ್ದೆ. ನಾನು ನಿಮಗೆ ಸವಿಸ್ತಾರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿರಿ, ಇಲ್ಲೆಲ್ಲ ಅದ ನೋಡಿರಿ. ನಾವು ದೇವಿಗೆ ನೋಡಿರಿ ಗೆಜ್ಜೆ ವಸ್ತ್ರ ನಾನು ನಿಮಗೆ ಹೇಳಬೇಕಂದ್ರೆ ಇದನ್ನು ನಾನು ಅಷ್ಟಮಿ ದಿವಸ ಉಡಿ ತುಂಬ್ತೀನಲ್ಲ ಬನ್ನಿ ಕಾಳಮ್ಮಗ, ಆ ದಿವಸ ಅಷ್ಟೇ ನಾ ಗೆಜ್ಜೆ ವಸ್ತ್ರ ಮತ್ತು ಆಮೇಲೆ ನೋಡ್ರಿ ಇದು ನೆನಗಡ್ಲಿ, ಇದು ಬಾಳೆಹಣ್ಣು ಎಲೆ ಎಲ್ಲ ಉಡಿ ತುಂಬ್ತೀವಲ್ಲ, ಉಡಿ ಅದಕ್ಕೆ ಬೇಕಂತ ಹೇಳಿ ನೆನಗಡ್ಲಿ ಇಷ್ಟ ಅಡ್ವಾನ್ಸಾಗಿ ನೆನೆ ಹಾಕಿ ಇಟ್ಬಿಟ್ಟಿರ್ತೀವಿ ರೀ. ಆಮೇಲೆ ಪೂಜೆಗೆ ನೀರು ಬೇಕಲ್ರಿ, ಇದು ಪೂಜೆಗೆ ನೀರು ಒಯ್ಬೇಕಂತ ಹೇಳಿ ಮಡಿ ನೀರು ಇರ್ತಾವ್ರಿ, ಇವು ಮಡಿ ನೀರು ತೊಗೊಂಡಿರ್ತೀವಿ. ಆಮೇಲೆ ಧೂಪ ದೀಪ ಅಂತ ಹೇಳಿ ಕರ್ಪೂರ, ಆಮೇಲೆ ಗಂಟಿ, ಆಮೇಲೆ ಕಡಲೆ ಬತ್ತಿ ಏನದಲ್ಲ ಇದು ನಿಂಬೆ ಹಣ್ಣಿನ ಅರ್ಧ ಹೋಳು ಮಾಡಿ ಅದರೊಳಗೆ ಎರಡೆರಡು ಕಡಲೆ ಬತ್ತಿ ಹಚ್ಬೇಕ್ರಿ. ಇದು ಎಲೆ ಅಂತ ಎಲ್ಲರಿಗೂ ಬರ್ತದೆ, ಎಲೆ ಮಾತ್ರ ಅದರೊಳಗೆ ಎಲೆ ಆಮೇಲೆ ಉಡಿ ತುಂಬಬೇಕಂತ ಹೇಳಿ ನನಗಡ್ಲಿದು ಹೇಳಿದ್ನಲ್ಲ ಅದು ರೀ. ಆಮೇಲೆ ಅಕ್ಷತೆ ಮತ್ತು ಇದರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಆರತಿ ಆರತಿ ಅಷ್ಟೇ ಅಲ್ಲಿ ಬನ್ನಿ ಕಾಳಮ್ಮಗೆ ಬೆಳಗ್ಗೆ ಒಟ್ಟರಿಗೆ ಅರಿಶಿನ ಕುಂಕುಮ ಕೊಟ್ಟು ಅಕ್ಷತೆ ಎಲ್ಲ ಇದು ಮಾಡಿಕೊಂಡು ಎಲ್ಲರಿಗೂ ಅಕ್ಷತೆ ಹಾಕಿ ಆರತಿ ಮಾಡ್ತೀವಿ ರೀ. ಬತ್ತಿ ಎಲ್ಲ ನೋಡ್ರಿ, ಇಷ್ಟೆಲ್ಲ ನಮ್ಮ ಬನ್ನಿ ಕಾಳಮ್ಮನ ನವರಾತ್ರಿಯ ಒಂದನೇ ದಿನದ ನಿಮಗೆ ನಾನು ತೋರ್ಸೋಕೆ ಇಷ್ಟಪಡತ್ತೀನಿ. ಲೈಕ್ ಆದ್ರೆ ಶೇರ್ ಮಾಡಿರಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಮಹಾನವಮಿಯ ಮೊದಲನೆಯ ದಿನದ ನಾ ಸೀರೆ ಉಟ್ಕೊಳಕ್ಕೆ ನಿಮ್ಗೆ ತೋರ್ಸಾತೀನಿ. ಫಸ್ಟ್ ಸೀರೆ ಬಿಳಿದದ, ಈ ಬಿಳಿ ಸೀರೆ ನಾನು ನಾಳೆ ಉಡೋ ಸಂಬಂಧ ಇದನ್ನು ತೋರ್ಸಾತೀನಿ ರೀ. ಇದನ್ನು ನಾಳೆ ಉಡಾಕತ್ತೀನಿ ನೋಡ್ರಿ. ನಾನು ಹೈಟ್ ಸೀರೆ ಪೂಜೆ ಸಜ್ಜ ಆಗಲೇ ಹೇಳ್ದಂಗೆ ನಿಮಗೆ ನೋಡ್ರಿ, ಅರಿಶಿನ ಕುಂಕುಮ ಎಲ್ಲ ಮುತ್ತೈದೆಯರಿಗೆ ಕೊಟ್ಟು ಬನ್ನಿ ಕಾಳಮ್ಮೆಗೆಲ್ಲ ಆರತಿ ಎಲ್ಲ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಅಕ್ಷತೆ ಹಾಕಿ ಅವ್ರಿಗೆಲ್ಲ ಉಡಿ ತುಂಬಿ ಒಂದು ಎಷ್ಟು ಜನ ಇರ್ತಾವೆ ಅಷ್ಟಿಗೆ ಅರಿಶಿನ ಕುಂಕುಮ ಕೊಟ್ಟು ಅಕ್ಷತೆ ಹಾಕಿ ಅವ್ರ ಕಡೆಯಿಂದ ನಾವು ಆಶೀರ್ವಾದ ಪಡ್ಕೋತೀವಿ. ಅವರು ನಮ್ಗೆ ಅರಿಶಿನ ಕುಂಕುಮ ಕೊಟ್ಟು ನಮ್ಮ ಕಡೆಯಿಂದ ಅವ್ರು ಆಶೀರ್ವಾದ ಪಡ್ಕೋತಾರೆ. ಬನ್ನಿ ಕಾಳಮ್ಮ ಮಾತಿಲ್ದನ ನಾವು ಮೌನಾಚರಣೆ ಮಾಡ್ಕೊಂಡನ ಇಲ್ಲಿಂದ ಹೋಗ್ತೀವಿ. ಹೋಗಿ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ಮೌನ ಬಿಡುತ್ತೀವಿ. ಯಾಕಪ್ಪ ಅಂದ್ರೆ ನಾವಲ್ಲೆಲ್ಲ ಸ್ವಲ್ಪ ಮನೋರಂಜನೆ ಕಾರ್ಯಕ್ರಮ, ಸಂಸ್ಕೃತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬರ್ಬೇಕಾಗ್ತದಂತ ಹೇಳಿ ನಾವು ಅಲ್ಲಿ ಮೌನಾಚರಣೆ ದೇವಿಗೆಲ್ಲ ಉಡಿ ತುಂಬಿ ನಮ್ಮ ತಾಯಿಗೆ 2 ಉಡಿ, ಆಮೇಲೆ ಬಳಿ ಕಾಳಮ್ಮಗೆ 2 ಉಡಿ ಎಲ್ಲ ಇಟ್ಟಿನಿ ನೋಡ್ರಿ. ಇಲ್ಲಿ ಈ ಥರ ಎಲ್ಲ ಇಟ್ಕೊಂಡು ನೋಡ್ರಿ. ನಿಮಗೆ ಇದನ್ನು ನಾನು ಪೂಜೆ ಸಜ್ಜು ನಿಮಗೆಲ್ಲ ಲೈಕ್ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ಆಗಲೇ ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೀವಿ. 4 ಗಂಟೆಗೆ ಎದ್ದು 4:15 ತನಕ ಎಲ್ಲ ಕಸ ಗುಡಿಸ್ಕೊಂಡು ಪರಿಶಿ ಒರೆಸ್ಕೊಂಡು ಎಲ್ಲ ಫಸ್ಟ್ ಮನೆಯೊಳಗಿನ ಪೂಜೆ ಆಗ್ಬೇಕಂತೇಳಿ ಫಸ್ಟ್ ಮನೆಯಾಗಿನ ಜಗಲಿ ಪೂಜೆ ಮಾಡಿಕೊಂಡು ಎಲ್ಲ ಸಜ್ಜಾಗಿ ನಾವೆಲ್ಲ ತಯಾರಾಗಿ ದೇವ್ರಿಗೆ ಹೊಂಟೇವಿ ನೋಡ್ರಿ. ಮೌನಾಚರಣೆ ಇರ್ತೈತಿ, ಅದಕ್ಕೆ ಮೌನಾಚರಣೆಯೊಂದಿಗೆ ಮೊದಲನೇ ಶೈಲಪುತ್ರಿಯ ಅವತಾರದಲ್ಲಿ ನಾವು ಪೂಜೆಗೆ ಸಜ್ಜಾಗಿ ಹೊಂಟೇವಿ ನೋಡ್ರಿ. ಹೋಗೋ ಮುಂಚೆನೇ ಹೊರಸಲ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೊರಸಲ್ ಪೂಜೆ ಎಲ್ಲ ಮಾಡ್ಕೊಂಡಿವಿ. ತೋರ್ಸಾತೆ ನೋಡ್ರಿ. ಹೊರಸಲ್ ಪೂಜೆ ಮಾಡಿಕೊಂಡು ಆಮೇಲೆ ತುಳಸಿ ಪೂಜೆಗಂತ ಹೇಳಿ ಅಲ್ಲೆಲ್ಲ ಫಸ್ಟ್ ಆಲ್ರೆಡಿ ನಾನೆಲ್ಲ ದೀಪ ಹಚ್ಕೊಂಡು ಪೂಜೆದೆಲ್ಲ ಮಾಡಿ ಮಳೆ ಒಂದು ಹತ್ತಿತ್ತಲ್ಲ ಜಿಟಿ ಹಿಂಗಾಗಿ ಇವತ್ತೊಂದು ಸ್ವಲ್ಪ ರಂಗೋಲಿ ಅದು ಹಾಕ್ಲಿಲ್ಲ ರೀ. ಅಷ್ಟೇ ಸ್ವಲ್ಪ ಇದು ಮಾಡಿಕೊಂಡು ಈಗ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅಕ್ಷತೆ ಕಾಳನ್ನೆಲ್ಲ ಅರ್ಪಿಸಿ ಫಸ್ಟ್ ಮನೆಯದು ಫಸ್ಟ್ ಜಗಲಿ ಪೂಜೆ ರೀ. ಮೊದಲು ಮನೆಯ ದೇವರ ಜಗಲಿ ಪೂಜೆ, ಆಮೇಲೆ ಹೊರಸಿಲ್ ಪೂಜೆ ಅಂಕರ ಮುಂಚೆನೇ ಮಾಡಿರ್ತೀವಿ. ಹೋಗಾಗೂ ಒಂದು ಮಾಡ್ಕೊಂಡು ಹೋಗಿ ಆಮೇಲೆ ತುಳಸಿ ಪೂಜೆ ಮಾಡಿಕೊಂಡು ಪೂಜೆಗೆ ಸಜ್ಜಾಗಿ ಹೊಂಟೀವಿ ನೋಡ್ರಿ. ನಾವು ಬನ್ನಿ ಕಾಳಮ್ಮನ ಶಮಿ ವೃಕ್ಷಣ ಅಂತಾರೆ ರೀ. ಮತ್ತು ನಮ್ಮ ಕಡೆ ಬನ್ನಿ ಮರನೂ ಅಂತಾರೆ ರೀ. ಅದಕ್ಕೆ ಬನ್ನಿ ಕಾಳಮ್ಮನ ವೃಕ್ಷಕ್ಕೆ ನಾವು ಪೂಜೆ ಮಾಡೋಕ್ಕೆ ಸಿದ್ಧಾಗಿ ಹೊಂಟೀವಿ ನೋಡ್ರಿ. ಈಗ 5 ಗಂಟೆಗೆ ನಾವೆಲ್ಲ ರೆಡಿಯಾಗಿ ಮನೆಯಾಗಿನ ಪೂಜೆ ಮುಗಿಸ್ಕೊಂಡೆಲ್ಲ ಹೋಗ್ಬೇಕಾದ್ರೆ 5 ಗಂಟೆ ಆಯಿತು. ಅಲ್ಲೆಲ್ಲ ಪೂಜೆ ಮುಗಿಸ್ಕೋಬೇಕಾದ್ರೆ 5:15 ಆಯ್ತು ನೋಡ್ರಿ. ನಮ್ಮ ಕಾಲನಿ ಒಳಗೆಲ್ಲ ಎಷ್ಟು ಜನ ಇರ್ತೈತ್ರಿ ನೋಡ್ರಿ. ಎಲ್ಲರೂ ತೋರ್ಸಾತೀನಿ ನಮ್ಮ ಕಡೆ ಪೂಜಾ ವಿಧಾನಗಳನ್ನೆಲ್ಲ ನೀವು ನೋಡ್ಕೋರಿ. ನಿಮ್ಮ ಕಡೆ ಹೆಂಗೆ ಅದ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ನೋಡ್ರಿ. ಇಷ್ಟಕ್ಕೆ ನಮ್ಮ ಕಡೆ ಎಲ್ಲ ಈ ಟೈಪೆಲ್ಲ ನೋಡ್ರಿ. ಭಾಳ ನಮ್ಮಲ್ಲಿ ಸಂಖ್ಯೆ ಭಾಳ ಅದ. ನಿಮ್ಗಾಗಲೇ ಮೇಲಿಂದ ಮೇಲೆ ನಾನು ತೋರಿಸ್ಕೋತಾ ಇರ್ತೀನಿ.
ಎಲ್ಲರೂ ಮೌನಾಚರಣೆ ಮಾಡ್ಕೊಂಡನ ಪೂಜೆ ಮಾಡ್ಕೋತೀವಿ ನೋಡ್ರಿ. ಆದ್ರೆ ನಾವು ಮತ್ತೆ ಒಳಗೆ ಗುಡಿ ಒಳಗೆ ಹೋಗ್ಬೇಕಾದ್ರೆ ಮಾತಾಡ್ಕೋತ ಹೋಗ್ತೀವಿ. ಆಮೇಲೆ ನಾವೆಲ್ಲ ಕೋಲಾಟ ಇವೆಲ್ಲ ಮಾಡ್ಕೋತಿರ್ತೀವಿ ಅಂತ ಹೇಳಿ ನೋಡ್ರಿ. ಇವರೆಲ್ಲ ಆಲ್ರೆಡಿ ಪೂಜೆ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಾರ ನೋಡ್ರಿ. ಎಲ್ಲರೂ ಹಾಯ್ ಅನ್ನಕತ್ತಾರ. ನಾನು ಅವ್ರಿಗೆ ಹಾಯ್ ಅಂತ ಹೇಳಿ ಆಮೇಲೆ ಒಳಗೆ ಗುಡಿ ಒಳಗೆ ಬಂದು ಎಷ್ಟು ಜನ ಬಂದಿರ್ತಾರೋ ಅಷ್ಟ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲರಿಗೂ ಪೂಜೆ ನಂತರ ಒಳಗೆ ದೇವಸ್ಥಾನ ಒಳಗೆ ಬಂದು ಕೂತು ಎಲ್ಲರಿಗೆ ಅರ್ಶಿನ ಕುಂಕುಮ ಕೊಟ್ಟು ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆಲ್ಲ ನಾವು 6:30 ತನಕ ಗುಡಿ ಒಳಗನ ಕಾಲ ಕಳೀತೀವಿ ನೋಡ್ರಿ. 6:30 ಗಂಟೆ ಎಲ್ಲ ಮನೆಗೆ ಬರ್ತೀವಿ. ಇವತ್ತು ಫಸ್ಟ್ ಡೇ ಅಲ್ಲ, ಹಿಂಗಾಗಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿನ ಸ್ವಲ್ಪ ಟೈಮ್ ಆಯ್ತು, ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲನೂ ಇದು ಮಾಡ್ಕೋಬೇಕಾಗ್ತೈತಲ್ಲ. ಮತ್ತು ಸೆಕೆಂಡ್ ಡೇದಿಂದ ಹಂಗೇನು ಆಗೋಕ್ಕಿಲ್ಲ ಅಂತ ಹೇಳಿ ಟೈಮ್ ಶಾರ್ಟೇಜ್ ಆತ್ರಿ ಇವತ್ತು. ಹಿಂಗಾಗಿ ನೋಡ್ರಿ ಎಲ್ಲರಿಗೂ ಎಲ್ಲ ಇದು ಮಾಡ್ಕೊಂಡು ಉಡಿ ತುಂಬ್ಕೊಂಡು ಒಬ್ರಿಗೊಬ್ರು. ಇನ್ನು ನಿಮಗೆ ಮುಂದೆ ಲೈವ್ ಒಳಗೆ ಅದ ನೋಡ್ರಿ. ಲೈವ್ ಒಳಗೆಲ್ಲ ನಿಮಗೆ ಫುಲ್ ಕಾರ್ಯಕ್ರಮ ನೋಡೋಕೆ ಸಿಗ್ತೈತಿ. ಎಲ್ಲ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಎಲ್ಲ ಹೆಸರು ಕೇಳಿ ಎಲ್ಲರೂ ತಮ್ಮ ತಮ್ಮ ಇದ್ರದಿಂದ ಎಷ್ಟು ಸಂಭ್ರಮದಿಂದ ಹೆಣ್ಮಕ್ಳಿಗೆ ಅದೊಂದು ಅರ್ಶಿನ ಕುಂಕುಮ ಕೊಟ್ಟು ಹೆಸರು ಕೇಳಿ ಇದು ಮಾಡ್ಕೋದೊಂದು ಸಂಭ್ರಮದ ಇದು ಅನ್ಬೇಕ್ರಿ ನಾವೊಂದು. ಅದ್ರ ನಮ್ಮ ಉತ್ತರ ಕರ್ನಾಟಕ ಒಳಗೆ ಇವೆಲ್ಲ ಪದ್ಧತಿಗಳು ಭಾಳ ಅದಾವೆ ರೀ. ಎಷ್ಟು ಮಂದಿ ಇರ್ತಾರಲ್ಲ ಹಂಗೆ ಬಂದಂಗೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತೀವಿ ರೀ. ಅದು ದೇವಿದು ಹಿಂಗಲ್ಲ, ಎಷ್ಟು ಕೊಟ್ರು ನಾವು ಕಡಿಮೆನ ನೋಡ್ರಿ. ಅರ್ಶಿನ ಕುಂಕುಮಕ್ಕಂಕರ ಯಾವಾಗೂ ಇದು ಇರೋಂಗಿಲ್ಲ. ಎಲ್ಲರಿಗೂ ದೀಪದ ಹುಷಾರು ಸರಿಗ ಎಲ್ಲ ಪೂಜೆ ಮುಗ್ದಿಂದ ಇದು ಫಸ್ಟ್ ಡೇ ಅಲ್ರಿ. ಹಿಂಗೆ ದೀಪ ಹಾಕೋದಿರ್ತೈತಲ್ಲ ದೇವಸ್ಥಾನ ಗುಡಿ ಒಳಗೆ, ನಮ್ಮ ಮರಗಾಂಬಿಕಾ ದೇವಸ್ಥಾನ ಒಳಗೆ ಘಟಸ್ಥಾಪನೆ ಇರ್ತೈತಿ. ಅದಕ್ಕೆ ನಾವೆಲ್ಲರೂ ಕೂಡಿಸಿ ಏನು ಮಾಡತ್ತೀವಿ ನಿಮಗೂ ಗೊತ್ತಾಗತೈತಿ. ಇದು ನಮ್ಮ ಕಡೆ ಏನಂದ್ರೆ ಇದು ಎಲ್ಲಿಗಟ್ಟ ಪೂಜೆ ಅಂತ ಹೇಳ್ತಾರೆ ರೀ. ಅದಕ್ಕೆ ನಾವು ದೇವಿಗೆಲ್ಲ ಎಲ್ಲಿಗಟ್ಟ ಪೂಜೆದೆಲ್ಲ ಎಲ್ಲರೂ ಕೈ ಒಳಗೆ ಜೋಡಿಸಿ ಹತ್ರನೆಲ್ಲ ಹಾಕಿ ಸುತ್ತೆಲ್ಲ ರೀ ಒಳಗೆ ಹೋಗಿಡತ್ತಾರ ನೋಡ್ರಿ. ಒಳಗೆಲ್ಲ ಪೂರ್ತಿ ಒಳಗೆ ಸ್ಥಾಪನೆ ಮಾಡಿ ಇವತ್ತು ಗಟ್ ಪೂಜೆ ಅದೆಲ್ಲ ರೆಡಿ ಮಾಡಿ ನಾವು ಮನೆಗೆ ಬರ್ತೀವಿ ರೀ. ಅದನ್ನೆಲ್ಲ ಮುಂದೆಲ್ಲ ಹಂಗೆ ತೋರಿಸ್ಕೊತಿರ್ತೀವಿ ನೋಡ್ರಿ. ಇವೆಲ್ಲ ಉಳಿ ಅಂತ ಹೇಳಿ ಒಂದು ಮಾಡಿ ತೊಗೊಂಡ್ಬಂದಿರ್ತೀವಿ ರೀ ನಾವು. ಮ್ಯಾಲಿನ ಈಗ ಅವೆಲ್ಲ ನೋಡು ತುರ್ಕಾನ ಅಳಗಾಡು ಮರಗಾಂಬಿಕಾ ಮಾತಾ ಕಿ ಜೈ. ಗಂಟೆ ತೆಗಿಬೇಕು ಇದು.
ಇಲ್ಲಿ ಗುಡಿ ಒಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ನೋಡ್ರಿ. ಮತ್ತೊಂದು ಸ್ವಲ್ಪ ಎಲ್ಲ ಚಾದು ಕುಡಿದು ಒಂದು ಸ್ವಲ್ಪ ಅಡುಗೆದು ಏನಾದ್ಲ ಸ್ವಲ್ಪ ಮಾಡ್ಕೊಂಡ್ವಿ. ಮಾಡ್ಕೊಂಡಿನ 12 ಗಂಟೆ ತನಕ ಸಾವಕಾಶ ಘಟ್ಟ ಸ್ಥಾಪನೆ ಮಾಡ್ತಾರೆ ಗುಡಿ ಒಳಗೆ. ಅದಕ್ಕೆ ನಾವು ಏನೈತಿ ಇದು ಕಮಿಟಿ ವತಿಯಿಂದ ಅಂತ ಹೇಳಿ ಮನೆ ಒಳಗನ ನಿಂಬೆ ಹಣ್ಣಿನ ಆರತಿ ಮತ್ತು ಕನಕಿನ ಆರತಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕೊಡ್ಬೇಕ್ರಿ. ಹಂಗೆ ನಿಂಬೆ ಹಣ್ಣಿನ ಹಾರ ಮಾಡಿದ್ದೀವಿ. ಆ ನಿಂಬೆ ಹಣ್ಣಿನ ಹಾರನೂ ಮಾಡಿಕೊಂಡು ಅವ್ರ ಘಟಸ್ಥಾಪನೆ ಆಗೋದ್ರೊಳಗೆ ಇಷ್ಟೆಲ್ಲ ನಾವು ಅವ್ರಿಗೆ ಒಯ್ದು ಸಜ್ಜು ಮಾಡಿ ನಾವು ಕಮಿಟಿ ವತಿಯಿಂದ ಹೋಗಿ ಕೊಡ್ಬೇಕು ನೋಡ್ರಿ ಅಲ್ಲಿ ಗುಡಿಗೆ. ಅದನ್ನು ಹೋಗಿ ಕೊಟ್ಟಿದ್ದೆಲ್ಲ ತೋರಿಸ್ತೇನೆ ನಿಮಗೆ. ಈಗ ಹೋಗೆಲ್ಲ ಕೊಟ್ಟು ಬರ್ತೀವಿ ರೀ. ನೋಡಿರಿ ನಾವು ಈಗ ಎಲ್ಲ ಇದ್ರೂ ಸರ ಮಾಡಾಕತ್ತೀವಿ ನೋಡಿರಿ, ನಿಂಬೆಹಣ್ಣಿನ ಸರ ನೋಡಿರಿ. ಇಷ್ಟೆಲ್ಲ ನಿಂಬೆಹಣ್ಣು ತೊಗೊಂಡು ಅವಕ್ಕೆ ಒಂದೊಂದಾಗಿ ಎಲ್ಲ ಪೋಣಿಸ್ಕೊಂಡು ನಿಂಬೆಹಣ್ಣಿನ ಸರ ಸಜ್ಜುಗೊಳ್ಸಾಕತ್ತೀವಿ ದೇವಿಗೆ. ಇವತ್ತು ಫಸ್ಟ್ ಡೇ ಇರೋದ್ರಿಂದ ಇವೆಲ್ಲನೂ ಒಪ್ಪಿಸ್ಬೇಕಾಗ್ತೈತೆ ರೀ ಇವತ್ತೆಲ್ಲ. ನಿಂಬೆಹಣ್ಣಿನ ಸರ, ಕನಕಿನ ಆರತಿ ಮತ್ತು ನಿಂಬೆಹಣ್ಣಿನ ಆರತಿ ರೀ. ನೈವೇದ್ಯ ಎಲ್ಲ ಸೇರಿಸಿ ಅವರಿಗೆಲ್ಲ ಒಯ್ದು ಕೊಟ್ಟು ಬರ್ತೀವಿ ರೀ. ಆಮೇಲೆ ಅವ್ರ ಘಟಸ್ಥಾಪನೆ ಮಾಡುವಾಗ ಇವೆಲ್ಲ ಪೂಜೆಗೆಲ್ಲ ಅರ್ಪಿಸಿ ಅವ್ರ ಪೂಜೆ ಮಾಡ್ತಾರೆ. ಇದನ್ನು ನಿಂಬೆಹಣ್ಣು ಹಾರ ಹಾಕಿದ್ದು ಮುಂದಿನ ಪೂಜೆ ಒಳಗೆ ನಾ ತೋರಿಸ್ತೀನಿ.